ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅಪೊಸ್ತಲರ ಕೃತ್ಯಗಳು, ದ ಬುಕ್ ಆಫ್ ಆಕ್ಟ್ಸ್, ಚಾಪ್ಟರ್ 22, 22ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು. ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯದಲ್ಲಿ ದೇವರ ಸಾರ್ವಭೌಮತ್ವದ ಬಗ್ಗೆ 18 ಸತ್ಯಾಂಶಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 18 ಫ್ಯಾಕ್ಟ್ಸ್ ಅಬೌಟ್ ದ ಸಾವರ್ನಿಟಿ ಆಫ್ ಗಾಡ್. ದೇವರ ಸಾರ್ವಭೌಮತ್ವ, ಯಾವ ರೀತಿಯಾಗಿ ದೇವರು ಸರ್ವಶಕ್ತನಾಗಿ, ಸರ್ವಜ್ಞಾನಿಯಾಗಿ, ಸರ್ವವ್ಯಾಪಿಯಾಗಿ ತನ್ನ ಭಕ್ತಾದಿಗಳನ್ನು, ತನ್ನ ಜನರನ್ನು, ತನ್ನ ಮಕ್ಕಳನ್ನು ಕಾಯುವಾತನಾಗಿದ್ದಾನೆ ಎಂಬಂಥ ವಿಷಯವನ್ನು ಪೌಲನ ಜೀವನದಿಂದ ನಾವು ನೋಡಲಿಕ್ಕಿದ್ದೇವೆ. ಇದು ಭಾಳ ಪ್ರಾಮುಖ್ಯವಾದಂಥ ಒಂದು ಸ್ಟಡಿ, ಒಂದು ಅಭ್ಯಾಸ, ವ್ಯಾಸಂಗ. ಇದರಿಂದ ನಮಗೂ ದೇವರಾತ್ಮನು ಆಶೀರ್ವಾದವನ್ನು, ಅಭಿವೃದ್ಧಿಯನ್ನು, ಅನ್ವಯವನ್ನು ನಮಗೆ ಅನುಗ್ರಹಿಸಲಿ ಎಂಬ ಮಾತನ್ನು ಹೇಳಿ ಈಗ ನಾವು ಪ್ರಾರಂಭ ಮಾಡ್ತೇವೆ. ಅಪೊಸ್ತಲ ಕೃತ್ಯ 22ನೇ ಅಧ್ಯಾಯ, ದೇವರ 18 ಸಾರ್ವಭೌಮ ಕೃತ್ಯಗಳು. 18 ಸಾವರಿನ್ ಆಕ್ಟ್ಸ್ ಆಫ್ ಗಾಡ್ ಇನ್ ಪಾಲ್ಸ್ ಲೈಫ್. ಪೌಲನ ಜೀವನದಿಂದ ನಾವು ನೋಡಿಕೊಳ್ಳಲಿಕ್ಕಿದೆ. 22ನೇ ಅಧ್ಯಾಯ ಅಪೊಸ್ತಲ ಕೃತ್ಯ. ಸೌಲನ್ನು ಅಥವಾ ಪೌಲನನ್ನು ಈಗ ಸಹಸ್ರಾಧಿಪತಿ ಅವನ ಹತ್ರ ಪೌಲನು ಗ್ರೀಕ್ ಭಾಷೆಯಲ್ಲಿ ಮಾತಾಡಿಬಿಟ್ಟು ಹೇಳ್ತಾನೆ, ಸ್ವಲ್ಪ ಪರ್ಮಿಷನ್ ಕೊಡ್ರಿ, ನಾನು ಈ ಜನರ ಹತ್ರ ಮಾತಾಡಬೇಕಂತ ಹೇಳ್ಬಿಟ್ಟು, ಆ ರೀತಿಯಾಗಿ ಮಾತಾಡ್ರಿ ಅಂತ ಹೇಳ್ಬಿಟ್ಟು ಸಹಸ್ರಾಧಿಪತಿ, ಸೈನಿಕರು, ಇನ್ನೇನು ಶತಾಧಿಪತಿಗಳು ಕೂಡ ಇದ್ದಾರೆ. ಅವ್ರ ಕೆಳಗೆ ಕೂಡ ಎಷ್ಟೊಂದು ಸೈನ್ಯ ಇದೆ. ಮತ್ತು ಆಲಯಕ್ಕೆ ಬಂದಂಥವರು ಭಾಳ ಜನ ಇದ್ದಾರೆ. ಆಲಯದಿಂದ ಹೊರಗೆ ಬಂದರು ಮತ್ತು ಹೊರಗಿಂದ ಈಗ ಅವರನ್ನು ಒಂದು ಕಡೆ ತಂದು ಮೆಟ್ಟಲುಗಳ ಮೇಲೆ ನಿಂತುಕೊಂಡು, ಹೌದು, ಜನಸಮೂಹಕ್ಕೆ ಸುಮ್ಮನಿರುವಂತೆ ಪೌಲನು ಹೇಳ್ಬಿಟ್ಟು ಈಗ ಇಬ್ರಿಯ ಭಾಷೆಯಲ್ಲಿ ಮಾತನಾಡ್ತಿದ್ದಾನೆ. ಏನು ಮಾತಾಡ್ತಿದ್ದಾನೆ ಅಂತ ನೋಡೋಣ. ಮೊಟ್ಟ ಮೊದಲನೇದಾಗಿ ಅಪೊಸ್ತಲ ಕೃತ್ಯ 22ನೇ ಅಧ್ಯಾಯ 1ನೇ ವಚನದಲ್ಲಿ, ತಂದೆಗಳೇ, ಈಗ ನಾನು ನಿಮಗೆ ಮಾಡುವ ಪ್ರತಿವಾದಕ್ಕೆ ಕಿವಿಗೊಡಿರಿ. ಲಿಸನ್ ಟು ಮೀ, ಲಿಸನ್ ಟು ಮೈ ಡಿಫೆನ್ಸ್. ಪ್ರತಿವಾದ ಅಂದರೆ ಅವ್ರ ಪರವಾಗಿ ಕೆಲವು ಸಂಗತಿಗಳನ್ನು ಅವರು ಹೇಳಿದರು. ಜನರು ನಕಾರಾತ್ಮಕವಾಗಿ ಹೇಳಿದರು. ಪೌಲನ ಬಗ್ಗೆ ಏನು ಹೇಳಿದ್ರು? ಇಸ್ರಾಯೇಲ್ರೇ, ಇವನು ನಮ್ಮ ಜನರಿಗೂ, ನಮ್ಮ ಧರ್ಮಶಾಸ್ತ್ರಕ್ಕೂ, ನಮ್ಮ ಆಲಯಕ್ಕೂ ವಿರುದ್ಧವಾಗಿದ್ದಾನಂತ ಹೇಳ್ಬಿಟ್ಟು ಜನರನ್ನು ಉದ್ರೇಕಿಸಿ ಮಾತಾಡಿದ್ರು. ಈಗ ನನ್ನ ಪರವಾಗಿ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಪೌಲನು ತನ್ನನ್ನು ಆ ಒಂದು ದೇವರ ಅನುಕೂಲತೆಯನ್ನು ಉಪಯೋಗಿಸಿಕೊಂಡು ಮಾತಾಡ್ತಾನೆ ಇಬ್ರಿಯ ಭಾಷೆಯಲ್ಲಿ. ಮೊಟ್ಟ ಮೊದಲನೇದಾಗಿ ಪ್ರತಿವಾದಿಸ್ತಾನೆ. ಎರಡನೇದಾಗಿ ಇಬ್ರಿಯ ಭಾಷೆಯನ್ನು ಉಪಯೋಗಿಸ್ತಾನೆ. ಇಬ್ರಿಯ ಭಾಷೆಯನ್ನು ಉಪಯೋಗಿಸಿದ ಕೂಡಲೇ ಮತ್ತಷ್ಟು ನಿಶಬ್ದರಾದರು. ಮೆಟ್ಟಲುಗಳ ಬಳಿಯಲ್ಲಿ ನಿಂತ್ಕೊಂಡು ಕೈ ಎತ್ತಿ ಅವನು ಸನ್ನೆ ಮಾಡ್ತಾನೆ. ಆವಾಗ ಜನರು ಪ್ರಶಾಂತರಾದರು. ಈಗ ಮತ್ತಷ್ಟು ನಿಶಬ್ದರಾದರು. ಆ ಸಹಸ್ರಾಧಿಪತಿ ಹತ್ರ ಗ್ರೀಕ್ನಲ್ಲಿ ಮಾತಾಡ್ತಾನೆ, ಈಗ ಇವರ ಹತ್ರ ಹೀಬ್ರೂ ಭಾಷೆಯಲ್ಲಿ ಮಾತಾಡ್ತಾನೆ. ಆದ ಕಾರಣ ಆ ಭಾಷೆ ಹೆಚ್ಚು ಕಲಿಯುವಂಥದ್ರಲ್ಲಿ ಹೆಚ್ಚು ಅನುಕೂಲತೆಗಳು. ಹೌದು, ಭಾಷೆ ಹೆಚ್ಚು ಕಲಿಯೋದ್ರಿಂದ ಹೆಚ್ಚು ಅನುಕೂಲತೆಗಳು, ಹೆಚ್ಚು ಸೇವೆ ಮಾಡ್ಬೋದು, ಹೆಚ್ಚು ಜನರಿಗೆ ಸಹಾಯ ಮಾಡ್ಬೋದು, ಹೆಚ್ಚು ಜನರನ್ನು ಆಶೀರ್ವದಿಸಬಹುದು. ಮತ್ತು ವೈದ್ಯಕೀಯವಾಗಿ ಹೆಚ್ಚು ಭಾಷೆ ಕಲಿತಂಥವರಿಗೆ ಅಲ್ಝೈಮರ್ ಎಂಬಂಥ ಮಿದುಳು ಮಾನಸಿಕ ರೋಗ ಬರೋದಿಲ್ಲ ಅಂತ್ರಿ. ಆ ರೀತಿಯಾಗಿ
ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ದಾಖಲೆ, ಅನುಭವ ಮತ್ತು ಹೇಳಿಕೆ. ಸರಿ, ಈಗ ದೇವರ ಸಾರ್ವಭೌಮತ್ವದ ಕೃತ್ಯಗಳನ್ನು ನಾವು ನೋಡ್ಕೊಳ್ತೀವಿ. ಗಾಡ್ಸ್ ಸಾವರಿನ್ ಆ್ಯಕ್ಟ್ಸ್ ಇನ್ ಪಾಲ್ಸ್ ಲೈಫ್. ಅವರನ್ನು ಡಿಫೆನ್ಸ್ ಮಾಡಲಿಕ್ಕೆ ಲಾಯರು, ಸಾಮಾನ್ಯವಾಗಿ ವಕೀಲರು ಮಾತಾಡಬೇಕಾದ್ರೆ ದೇವರು ಅವತ್ತೇನು ಮಾಡಿದರು, ತಾನೇ ಪ್ರತಿವಾದ ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿದರು. ಎರಡನೇದಾಗಿ ಇಬ್ರು ಭಾಷೆ ಕಲ್ತಿದ್ರಿಂದ ದೇವರು ಅದನ್ನು ಯೂಸ್ ಮಾಡಿಕೊಂಡ್ರು. ಮೂರನೇದಾಗಿ ನೋಡುವಾಗ ಈಗ 3ನೇ ವಚನದಲ್ಲಿ ಪೌಲನು ಹೇಳ್ತಾನೆ, ನಾನು ಸಿಸಿಲಿಯಾ ಅಥವಾ ಕಿಲಿಕಿಯಾ ಅಂತ ಹೇಳ್ಬಿಟ್ಟು ಪಟ್ಟಣದ ತಾರ್ಸದಲ್ಲಿ ಜನಿಸಿದ ಯಹೂದ್ಯನು, ಈ ಪಟ್ಟಣದಲ್ಲೇ ಬೆಳೆದಂಥವನು. ಆ ರೀತಿಯಾಗಿ ಹೇಳಿಬಿಟ್ಟು ಗಮಾಲಿಯೇಲನ ಪಾದ ಸನ್ನಿಧಿಯಲ್ಲಿ ನಮ್ಮ ಪಿತೃಗಳ ಧರ್ಮಶಾಸ್ತ್ರವನ್ನು ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿದ್ರು. ದೇವರು ಒಂದು ಟ್ರೈನಿಂಗ್, ಒಂದು ತರಬೇತಿ ಪೌಲನಿಗೆ ಕೊಟ್ಟಿದ್ದರು. ಗಮಾಲಿಯನು ಭಾಳ ಸುಪ್ರಸಿದ್ಧವಾದಂಥ ಒಬ್ಬ ವ್ಯಕ್ತಿ ಆಗಿದ್ದನು. ಆ ಸಂದರ್ಭದಲ್ಲಿ ಜನರು ಅವನ ಮಾತನ್ನು ಗೌರವಿಸಿದರು. ಅಂಥ ವ್ಯಕ್ತಿಯ ಸ್ಟೂಡೆಂಟ್ ನಾನು. ನೋಡ್ರಿ ಎಂಥ ಪದವನ್ನು ಪೌಲನು ಯೂಸ್ ಮಾಡ್ತಾ ಇದ್ದಾನೆ, ಗಮಾಲಿಯಲನ ಪಾದ ಸನ್ನಿಧಿಯಲ್ಲಿ. ಇದೆಲ್ಲ ಹೇಳಿದಾಗ ಅವರಿಗೆ ಇನ್ನಷ್ಟು ಸ್ವಲ್ಪ ಅವರ ಕೋಪ ಇಳಿತಾ ಇರ್ಬೋದು. ಯಾಕಂದರೆ ಈಗ ಹೆಸರುಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾನೆ. ಕಿಲಿಕಿಯ ಪಟ್ಟಣ, ತಾರ್ಸದಲ್ಲಿ ಯಹೂದ್ಯನು, ಜನಿಸಿದ ಯಹೂದ್ಯನು, ಹೀಬ್ರೂ ಭಾಷೆ ಮತ್ತು ಗಮಾಲಿಯಲ್ನ ಬಗ್ಗೆ ಹೇಳ್ತಿದ್ದಾನೆ. ಈಗ ಪಿತೃಗಳ ಧರ್ಮಶಾಸ್ತ್ರ ಅಂತ ಹೇಳ್ತಿದ್ದಾನೆ. ಮೋಶೆಯ ಧರ್ಮಶಾಸ್ತ್ರ ಅಂತ ಹೇಳ್ತಿದ್ದಲ್ಲ, ನಮ್ಮ ಪಿತೃಗಳ ಧರ್ಮಶಾಸ್ತ್ರ ಅಂತ ಹೇಳ್ತಿದ್ದಾನೆ. ಅದನ್ನು ಅಭ್ಯಾಸ ಮಾಡಿದೆ ಅಂತ ಹೇಳ್ತಾ ಇಲ್ಲ, ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿದೆ ಅಂತ ಹೇಳ್ತಿದ್ದಾನೆ. ಇಂದು ನೀವೆಲ್ಲರೂ ಕೂಡ ಇರುವಂತೆಯೇ ನಾನು ಕೂಡ ಆಸಕ್ತಿಯುಳ್ಳವನಾಗಿದ್ದೇನೆ. ಈಗ ಅವರೆಲ್ಲರೂ ಭಾಳ ಆಸಕ್ತರಾಗಿದ್ದರಲ್ಲ, ಹಾಗೆ ನಾನು ಕೂಡ ಇದ್ದೆ ಅಂತ ಗುರುತಿಸ್ಕೊಳ್ತಾನೆ ರೀ. ನೋಡ್ರಿ ಎಂಥ ಮಾತುಗಳನ್ನು ಆಡುವಂತೆ ದೇವರು ಪೌಲನಿಗೆ ಆ ಒಂದು ಸಾರ್ವಭೌಮ ರೀತಿಯಲ್ಲಿ ದೇವರು ನಡೆಸಿದ್ರ ಬಗ್ಗೆ ನಾವು ನೋಡ್ತೇವೆ. 4ನೇದಾಗಿ ಅಪೊಸ್ತಲಕೃತ್ಯ 22ನೇ ಅಧ್ಯಾಯ ಮತ್ತು 4ನೇ ವಚನದಲ್ಲಿ 4ನೇ ಒಂದು ವಿಷಯವನ್ನು ಹೇಳ್ತಿದ್ದಾನೆ. ಈ ಮಾರ್ಗದವರನ್ನು ಸಾಯುವಷ್ಟು ಹಿಂಸಿಸಿದೇನು. ಸಾಯುವಷ್ಟು ನೀವು ನನ್ನನ್ನು ಸಾಯಿಸಬೇಕಂತಿದ್ದೀರಿ, ನಾನು ಕೂಡ ಅದೇ ರೀತಿಯಾಗಿ ಈ ಮಾರ್ಗದವರನ್ನು ಮಾಡಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇನ್ನಷ್ಟು ಅವರಿಗೆ ಅದು ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಿರ್ಬೋದು, ಅಥವಾ ಅವರಿಗೆ ಇದು ಹೊಸದಾಗಿ ಇರ್ಬೋದು. ಇನ್ನಷ್ಟು ಮಾಹಿತಿ ಇದೆ, ಅವರೊಂದಿಗೆ ಗುರುತಿಸಿಕೊಂಡು ಮಾತಾಡುವಂಥವನಾಗಿದ್ದಾನೆ. ಈ ಮಾರ್ಗದವರನ್ನು ಸಾಯುವಷ್ಟು ಹಿಂಸಿಸಿದೇನು. ಯೇಸುವನ್ನು ನಂಬಿದವರು ಅಂತ ಹೇಳ್ತಾ ಇಲ್ಲ, ಯೇಸುವಿನ ಶಿಷ್ಯರೆಂಬುದಾಗಿ ಹೇಳ್ತಾ ಇಲ್ಲ, ಈ ಮಾರ್ಗದವರು. ಯಾಕಂದರೆ ಆ ರೀತಿಯಾಗಿ ಕರಿತಿದ್ರು, ಈ ಮಾರ್ಗದವರು ಅಂತ ಹೇಳ್ಬಿಟ್ಟು ಆ ದಿವಸಗಳಲ್ಲಿ. ಸ್ತ್ರೀ ಪುರುಷರೆನ್ನದೇ ಅವರನ್ನು ಬಂಧಿಸಿ ಅವರನ್ನು ಸೆರೆಮನೆಗೂ ಹಾಕಿಸ್ತಿದ್ದೇನೋ ಅಂತ ಹೇಳ್ಬಿಟ್ಟು ಈಗ 5ನೇ ವಚನದಲ್ಲಿ ಇನ್ನೊಂದು ಮಾತನ್ನು ಪೌಲನು ಸಾರ್ವಭೌಮ, ದೇವರ ಸಾರ್ವಭೌಮತ್ವವನ್ನು ಇಲ್ಲಿ ನಾವು ನೋಡ್ಬೋದು. ಪ್ರಧಾನ ಯಾಜಕನು, ಹಿರಿ ಸಭೆಯವರೆಲ್ಲರೂ ಇದಕ್ಕೆ ಸಾಕ್ಷಿ. ಈಗ ಯಹೂದ್ಯರಲ್ಲಿ ಅತ್ಯಂತ ಭಾಳ VIP ಆಗಿರುವಂಥ ವ್ಯಕ್ತಿ ಅಂತ ಹೇಳಿದ್ರೆ ಪ್ರಧಾನ ಯಾಜಕ. ಈಗ ಪ್ರಧಾನ ಯಾಜಕನನ್ನೇ ಪೌಲನು ತನ್ನ ಒಂದು ಸಂಭಾಷಣೆಯಲ್ಲಿ ತರುವಾಗ ಅದು ಇನ್ನಷ್ಟು ಭಾಳ ಅಥೆಂಟಿಕ್ಕಾಗಿ, ಅದು ಅದೇನಂತಾರೆ, ಅಧಿಕೃತವಾಗಿ ಅಥೆಂಟಿಕ್ಕಾಗಿ ಇರುವಂಥ ಒಂದು ವಿಷಯವಾಗಿ ಪರಿಗಣಿಸಲಾಯಿತು. ಪ್ರಧಾನ ಯಾಜಕರು ಮತ್ತು ಹಿರಿ ಸಭೆಯವರು ಅಂತ ಹೇಳುವಾಗ ಇವರಿಗೆ ಧಾರ್ಮಿಕವಾದಂಥ ನ್ಯಾಯಾಲಯ ಇವರಿಗಿತ್ತು. ಹಿರಿ ಸಭೆಯವರೆಲ್ಲರೂ ಇದಕ್ಕೆ ಸಾಕ್ಷಿ. ಈಗ ಜಡ್ಜೇ ಸಾಕ್ಷಿ ಅಂತ ಹೇಳ್ಬಿಡ್ತಾನೆ.
ಆಮೇಲೆ ಕೋರ್ಟ್ನಲ್ಲಿ ಇರುವಂಥವರೇ ಸಾಕ್ಷಿ ಎಂಬುದಾಗಿ ಹೇಳಿಬಿಡ್ತಾನೆ. ಅಂದರೆ ಧಾರ್ಮಿಕವಾದ ಹಿರಿಯ ಸಭೆ ಆ ರೀತಿಯಾಗಿ ಹೇಳಿಬಿಟ್ಟು ಇನ್ನೊಂದು ಸ್ಟ್ರಾಂಗ್ ಮಾತನ್ನು ದೇವರ ಸಾರ್ವಭೌಮತ್ವದಿಂದ ಪೌಲನು ಮಾತಾಡ್ತಿದ್ದಾನೆ. ಅದೇನೆಂದರೆ 5ನೇ ವಚನ 22ನೇ ಅಧ್ಯಾಯ ಅಪೊಸ್ತಲಕೃತ್ಯ 5ನೇ ವಚನದ 2ನೇ ಭಾಗದಲ್ಲಿ, ಅವರಿಂದಲೇ, ಯಾರಿಂದಲೇ? ಪ್ರಧಾನ ಯಾಜಕರಿಂದಲೇ, ಹಿರಿಯ ಸಭೆಯವರಿಂದಲೇ, ದಮಸ್ಕದಲ್ಲಿದ್ದ ಸಹೋದರರಿಗೆ ಪತ್ರಗಳನ್ನು ತೆಗೆದುಕೊಂಡು ಅವರಿಂದಲೇ ಪತ್ರಗಳನ್ನು ತೆಗೆದುಕೊಂಡು ಅಲ್ಲಿಗೆ ಹೋದವರನ್ನು ದಂಡಿಸುವುದಕ್ಕಾಗಿ. ಬರೀ ಯೆರೂಸಲೇಮಿನಲ್ಲಿ ನಾನು ದಂಡಿಸೋದು ನನಗೆ ತೃಪ್ತಿ ಇಲ್ಲ, ಅಲ್ಲಿ ಬೇರೆ ಕಡೆ ಹೋದ್ರಲ್ಲ ಅಲ್ಲಿ ಕೂಡ ಹೋಗಿ ನಾನು ದಂಡಿಸಬೇಕು. ಸುಮಾರು 200 ಕಿಲೋಮೀಟರ್ಗಳ ತನಕ ಅವನು ಪ್ರಯಾಣ ಮಾಡಿ ಹೋಗಿ ದಂಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾನೆ. ಇಲ್ಲಿ ಸಾಕಾಗಲಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾದರೆ ಭಾಳ ಗೊಂದಲ ಎಬ್ಬಿಸಿರಬೇಕು ಈ ಪೌಲನು. ಹೌದು, ಆ ದಿವಸಗಳಲ್ಲಿ ಪೌಲನು ಬಹಳಷ್ಟು ತೊಂದರೆ ಕೊಟ್ಟಿರಬೇಕು. ಯಾಕಂತ ಹೇಳಿದ್ರೆ ಪೌಲನ ವಿಷಯವಾಗಿ ಅಪೊಸ್ತಲಕೃತ್ಯ 9ನೇ ಅಧ್ಯಾಯ 1ನೇ ವಚನ, ಸೌಲನು ಕರ್ತನ ಶಿಷ್ಯರನ್ನು ಕೊಲೆ ಮಾಡುವ ಬೆದರಿಕೆಯನ್ನು ಹಾಕುತ್ತಲೇ ಇನ್ನೂ ಮುಂದುವರಿದನು. ಪ್ರಧಾನ ಯಾಜಕನ ಬಳಿಗೆ ಹೋಗಿ ಈ ಮಾರ್ಗಕ್ಕೆ ಸಂಬಂಧಪಟ್ಟ ಪುರುಷರಾಗಲಿ ಸ್ತ್ರೀಯರಾಗಲಿ ದಮಸ್ಕದಲ್ಲಿದ್ದರೆ ಅವರನ್ನು ತಾನು ಬಂಧಿಸಿ ಯೆರೂಸಲೇಮಿಗೆ ತರಲಿಕ್ಕಾಗುವಂತೆ ಅವನು ಪರ್ಮಿಷನ್ ತಗೊಂಡು ಅಧಿಕೃತವಾದಂಥ ಒಂದು ಪತ್ರಗಳನ್ನು ತಗೊಂಡು ಹೋಗ್ತಿದ್ದಾನೆ. ಅದನ್ನು ಈಗ ಹೇಳ್ತಿದ್ದಾನೆ. 7ನೇದಾಗಿ ಅಪೊಸ್ತಲಕೃತ್ಯ 22ನೇ ಅಧ್ಯಾಯದಲ್ಲಿ ಪೌಲನ ಜೀವನದಲ್ಲಿ ದೇವರ ಸಾರ್ವಭೌಮತ್ವದ ಕುರಿತಾಗಿ 18 ಕೃತ್ಯಗಳನ್ನು ನಾವು ನೋಡ್ತೀವಿ. 18 ಸಾವರಿನ್ ಆಕ್ಟ್ಸ್ ಆಫ್ ಗಾಡ್ ಇನ್ ಪಾಲ್ಸ್ ಲೈಫ್ ಅಕಾರ್ಡಿಂಗ್ ಟು ಆಕ್ಟ್ಸ್ 22:22 ನಾವು ನೋಡ್ತೀವಿ. ಈಗ 7ನೇದಕ್ಕೆ ನಾವು ಬಂದಿದ್ದೇವೆ. 7ನೇ ಒಂದು ದೇವರ ಸಾರ್ವಭೌಮ ಕೃತ್ಯ ಹೇಗಿತ್ತಂತ ನೋಡೋಣ ಬನ್ನಿರಿ. 7ನೇ ಅಧ್ಯಾಯ ಅಥವಾ 22ನೇ ಅಧ್ಯಾಯ 6ನೇ ವಚನದಲ್ಲಿ 7ನೇ ಒಂದು ದೇವರ ಕಾರ್ಯ. ಸುಮಾರು 22:6 ಚಾಪ್ಟರ್ 22 ವರ್ಸ್ 6, ಸುಮಾರು ಮಧ್ಯಾಹ್ನದ ಸಮಯಕ್ಕೆ ನಾನು ದಮಸ್ಕದ ಹತ್ತಿರದಲ್ಲಿದ್ದೆನು. ಪಕ್ಕನೆ ಆಕಾಶದಿಂದ ಮಹಾಬೆಳಕು ನನ್ನ ಸುತ್ತಲೂ ಹೊಳೆಯಿತು. ಐ ಲೈಕ್ ದಟ್ ಫ್ರೇಸ್. ಅದು ನನಗೆ ಭಾಳ ಇಷ್ಟ. ಯಾಕಂತ ಹೇಳಿದ್ರೆ ನನ್ನ ಸುತ್ತಲೂ ಬೆಳಗಿತು, ಹೊಳೆಯಿತು. ನನ್ನ ಸುತ್ತಲೂ ಸ್ವರ್ಗದಿಂದ ಪೌಲನ ಸುತ್ತಲೂ ಅಥವಾ ಸೌಲನ ಸುತ್ತಲೂ ಹೊಳೆಯಿತಂತೆ. ಅದೇನು ತೋರಿಸ್ತದೆ? ಸೌಲನೇ, ನಾನು ನಿನ್ನನ್ನು ಆವರಿಸಿಕೊಂಡಿದ್ದೇನೆ, ನನ್ನ ಸಾರ್ವಭೌಮತ್ವದಲ್ಲಿ ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದೆ, ನಿನ್ನನ್ನು ಆವರಿಸಿಕೊಂಡಿದ್ದೇನೆ, ನಾನು ನಿನಗೋಸ್ಕರವಾಗಿ ಉದ್ದೇಶವನ್ನು ಇಟ್ಕೊಂಡಿದ್ದೇನೆ, ನಿನಗೆ ಬೆಳಕನ್ನು ನಾನು ಕೊಡ್ತಾ ಇದ್ದೇನೆ, ನೀನು ಬೆಳಕಿನ ವ್ಯಕ್ತಿಯಾಗಿ ನಿನ್ನನ್ನು ಮಾತಾಡ್ತಿದ್ದೇನೆ, ನನ್ನ ಫೋಕಸ್ ನಿನ್ನ ಮೇಲಿದೆ ಎಂಬಂಥ ಒಂದು ಮೆಸೇಜು ಆ ಸುತ್ತಲೂ ಹೊಳೆಯುವ ಬೆಳಕಿನಲ್ಲಿ ಎದ್ದು ಕಂಡಿತು ಅಂತ ನನಗೆ ಅನ್ನಿಸ್ತದೆ. ಸರಿ, ಅನಂತರ ನಾವು 8ನೇದಾಗಿ ನಾವು ನೋಡುವಾಗ 7ನೇ ವಚನದಲ್ಲಿ ಅಪೊಸ್ತಲಕೃತ್ಯ 22:7ನೇ ವಚನ, ನಾನು ನೆಲದ ಮೇಲೆ ಬಿದ್ದೇನು. ಆಗ ಸೌಲನೇ ಏಕೆ ನನ್ನನ್ನು ಹಿಂಸೆ ಪಡಿಸ್ತಿ ಎಂದು ವಾಣಿ ನನಗೆ ಹೇಳುವುದನ್ನು ಕೇಳಿಸಿಕೊಂಡೆ ಎಂಬುದಾಗಿ ಸಾಕ್ಷಿ ಕೊಡ್ತಾ ಇದ್ದಾನೆ. ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದಾರೆ. ಸಹಸ್ರಾಧಿಪತಿಯಲ್ಲಿದ್ದಾನೆ, ಶತಾಧಿಪತಿಗಳು ಇದ್ದಾರೆ, ಸೈನಿಕರಿದ್ದಾರೆ, ಯಹೂದ್ಯರಿದ್ದಾರೆ, ಡಾಕ್ಟರ್ ಲೂಕ್ ಕೂಡ ಇದ್ದಾರೆ. ಇವರೆಲ್ಲರೂ ಇದ್ದಾಗ ಪೌಲನು ಈಗ ತನ್ನ ಅನುಭವವನ್ನು ಹೇಳ್ತಾ ಇದ್ದಾನೆ, ರಿಪೀಟ್ ಮಾಡ್ತಾ ಇದ್ದಾನೆ. 9ನೇ ಅಧ್ಯಾಯದಲ್ಲಿ ಆದಂಥದ್ದನ್ನು, ನನ್ನನ್ನು ಯಾಕೆ ಹಿಂಸೆ ಪಡಿಸ್ತಿ ಅಂದರೆ, ಇವನು ಹಿಂಸೆ ಪಡಿಸ್ತಾ ಇದ್ದದ್ದು ಯೇಸುವನ್ನು ನಂಬಿದವರಿಗೆ, ಆದರೆ ಪರಲೋಕದಿಂದ ಯಾರಿಗೋ ನೋವಾಗ್ತಾ ಇತ್ತಂತೆ. ಹಾಗಾದರೆ ಇದು ಕನೆಕ್ಟ್ ಆಗಿದೆ ಎಂಬುದಾಗಿ ಪೌಲನು ಇಲ್ಲಿ ಹಿಂಸೆ ಅಲ್ಲಿ ಯಾರಿಗೂ ಆಗ್ತಾ ಇದೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾನೆ. ಅದು ದೇವರ ಸಾರ್ವಭೌಮತ್ವದ ಒಂದು ಕೃತ್ಯ ಅಂತ ನಾವು ನೋಡ್ತೇವೆ. 9ನೇದಾಗಿ ನಾವು
ನೋಡುವಾಗ ನೀನು ಕರ್ತನೇ ನೀನು ಯಾರು ಅಂತ ಹೇಳ್ಬಿಟ್ಟು ಸೌಲನ್ನು ಕೇಳಿದಾಗ ನೀನು ಹಿಂಸೆ ಪಡಿಸುವ ಯೇಸುವೆ ನಾನು ಎಂಬುದಾಗಿ ಯೇಸು ತನ್ನ ಬಗ್ಗೆ ಪ್ರಕಟಿಸ್ತಾರೆ ಎಂಬುದನ್ನು ಜನರಿಗೆ ಸೌಲನು ಹೇಳ್ತಾ ಇದ್ದಾನೆ ಅಥವಾ ಪೌಲನು ಹೇಳ್ತಿದ್ದಾನೆ. ಆ ರೀತಿಯಾಗಿದ್ದಾಗ ಅಪೊಸ್ತಲಕೃತಿ 22:10 ಈಗ ಕರ್ತನೇ ನಾನೇನು ಮಾಡಬೇಕು ಎಂಬುದಾಗಿ ತನ್ನನ್ನು ಒಪ್ಪಿಸಿಕೊಟ್ಟದ್ದರ ಬಗ್ಗೆ ಜನರ ಮುಂದೆ ಪೌಲನು ಹೇಳ್ತಾ ಇದ್ದಾನೆ. ಹೌದು, ಆ ರೀತಿಯಾಗಿ ಕೇಳುವಂಥದ್ದು ಭಾಳ ಒಳ್ಳೆಯದು. ದೇವರ ಸಾರ್ವಭೌಮತ್ವದಲ್ಲಿ ನಾವು ಭಾಗಿಗಳಾಗಿರುವಂಥದ್ದು. ಹೌದು, ಆ ರೀತಿಯಾಗಿದ್ದಾಗ ಯೇಸು ಸ್ವಾಮಿ ಸೌಲನಿಗೆ ಹೇಳಿದ್ದ ಆಶ್ಚರ್ಯವಾದಂಥ ಒಂದು ಮಾತು ಅಪೊಸ್ತಲಕೃತಿ 22:10 2ನೇ ಭಾಗದಲ್ಲಿ, ಎದ್ದೇಳು, ದಮಸ್ಕದೊಳಗೆ ಹೋಗು, ನೀನೇನು ಮಾಡಬೇಕಾಗಿದೆಯೋ ಅದೆಲ್ಲವನ್ನು ನಿನಗೆ ಅಲ್ಲಿ ಹೇಳಲಾಗುವುದು. ನಾನು ಹೇಳಲ್ಲ, ಯೇಸುಸ್ವಾಮಿ ಹೇಳಲಿಲ್ಲ, ಆದರೆ ನಿನಗೆ ಹೇಳ್ತೀನಿ ವ್ಯಕ್ತಿಯ ಮುಖಾಂತರ ಅಂತ ಹೇಳ್ಬಿಟ್ಟು. ಹೌದು, ಕರ್ತನೇ ನಾನೇನು ಮಾಡಬೇಕಂತ ಹೇಳಿದಾಗ ಸೌಲನು ಕರ್ತನಿಗೆ ಅಧೀನನಾದನು, ತನ್ನ ರಕ್ಷಣೆ ಹೊಂದಿದ ಮೊದಲನೇ ದಿನವೇ. ಆದರೆ ದೇವರ ಮನುಷ್ಯನಿಗೆ ಅಧೀನ ಆಗಬೇಕು ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಇನ್ನೊಂದು ಅನುಭವವನ್ನು ಕ್ರಮಪಡಿಸ್ತಾರೆ. ಅದು 12ನೇದಾಗಿ ಅನನೀಯನು. 12ನೇ ವಚನದಿಂದ ನಾವು ನೋಡುವಾಗ 12 ಮತ್ತು 13ನೇ ವಚನದಲ್ಲಿ ಅನನೀಯನ ಅನುಭವ. ದೇವರ ಸಾರ್ವಭೌಮತ್ವದಲ್ಲಿ ನಮ್ಮ ಜೀವನದಲ್ಲಿ ಕೂಡ ಅನನೀಯರು ಇರಬೇಕು. ಅಲ್ಲಿ ಅನನೀಯನು ಬಂದುಬಿಟ್ಟು ಅವನು ಭಕ್ತಿವಂತನಾಗಿದ್ದ, ಸಾಕ್ಷಿ ಹೊಂದಿದವನಾಗಿದ್ದ. ಅವನು ಬಂದು ಸಹೋದರ ಸೌಲನೇ ನಿನ್ನ ದೃಷ್ಟಿಯನ್ನು ಪಡ್ಕೊ, ಯಾಕಂದರೆ ಕಣ್ಣು ಹೋಗಿಬಿಟ್ಟಿತ್ತು. ಹೌದು, ಅನನೀಯರ ಮುಖಾಂತರವಾಗಿ ನಮ್ಮ ಆತ್ಮಿಕ ಕಣ್ಣುಗಳು, ದೈಹಿಕ ಕಣ್ಣುಗಳು ತೆರೆಯಲಾಗಲಿ. ಅನಂತರ 14ನೇ ವಚನದಿಂದ ನೋಡುವಾಗ ದೇವರ ಸಾರ್ವಭೌಮತ್ವದಲ್ಲಿ ದೇವರಿಗೆ ಅನನೀಯ ಮುಖಾಂತರವಾಗಿ ತನ್ನ ಒಂದು ಉದ್ದೇಶವನ್ನು ವ್ಯಕ್ತಪಡಿಸಿ ಪ್ರವಾದಿನ ರೂಪದಲ್ಲಿ ಹೇಳ್ತಿದ್ದಾರೆ. ಹೌದು, 14ನೇ ವಚನದಲ್ಲಿ ನಿನ್ನನ್ನು ಮುಂದಾಗಿಯೇ ದೇವರು ನೇಮಿಸಿದ್ದಾರೆ, ನೀನು ಕಂಡದ್ದಕ್ಕೂ ಕೇಳಿದ್ದಕ್ಕೂ ಎಲ್ಲ ಜನರಿಗೆ ನೀನು ಸಾಕ್ಷಿಯಾಗಿರುವಿ. ಪೌಲನ ಒಂದು ಭವಿಷ್ಯವನ್ನೇ ಇಲ್ಲಿ ಅನನೀಯನು ಪ್ರವಾದನೆಯ ರೂಪದಲ್ಲಿ ಹೇಳಿದ ಮೇಲೆ ಏನಾಯಿತು? ಅಪೊಸ್ತಲಕೃತಿ 22:16ನೇ ವಚನದಲ್ಲಿ ಸೌಲನು ಅಥವಾ ಪೌಲನೆಂದು ಕರೆಯಲ್ಪಡುವಂಥ ಈ ವ್ಯಕ್ತಿ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಳ್ತಾನೆ. ಹಿ ಟುಕ್ ವಾಟರ್ ಬ್ಯಾಪ್ಟಿಸಮ್ ಇನ್ ದ ನೇಮ್, ಅಂದರೆ ಆತನ ಹೆಸರನ್ನು ಹೇಳಿ ಅಂತ ಹೇಳಿದಾಗ ದೀಕ್ಷಾ ಸ್ನಾನ ತಗೊಳ್ತಾನೆ. ತಗೊಂಡ ಮೇಲೆ ಈಗ ಆತ್ಮಪರವಶವುಳ್ಳವನಾಗಿ ಅವನು ದೇವಾಲಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದು 15ನೇ ಒಂದು ಅನುಭವ. ದೇವರು ಅಲ್ಲಿ ಕೂಡ ಒಂದು ಅನುಭವವನ್ನು ಕೊಟ್ಟರು. ಆದ ಕಾರಣ ಅನುಭವ ಕೊಟ್ಟು ಯೇಸು ಸ್ವಾಮಿ ಅವನಿಗೆ ದರ್ಶನವಾಗಿ ನೀನು ಈಗ ಯಹೂದ್ಯರಲ್ಲದವರ ಹತ್ರ ನೀನು ಹೋಗು ಅಂತ ಹೇಳ್ಬಿಟ್ಟು 21ನೇ ವಚನದಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ ರೀ. ದೇವರ ಸಾರ್ವಭೌಮತ್ವ ಆ ರೀತಿಯಾಗಿ ಹೇಳಿದಾಗ, ಹೌದು, ಪೌಲನಿಗೆ ರೋಮ ಪೌರತ್ವ ಇದ್ದಂಥ ಒಂದು ಅನುಭವ ದೇವರು ಈಗಾಗಲೇ ಕೊಟ್ಟಿದ್ದನು. ಆದ ಕಾರಣ ಅದರಿಂದ ಕೊರಡೆಗಳಿಂದ ಹೊಡೆಯುವುದು ನ್ಯಾಯವೇ ಅಂತ ಹೇಳ್ಬಿಟ್ಟು ಕೇಳುವಾಗ ಅವನು ಸಹಸ್ರಾಧಿಪತಿಗೆ ಆಶ್ಚರ್ಯ ಆಗಿಬಿಡ್ತದೆ. ಹೇಗೆ ಸಿಕ್ತು ನಿನಗೆ ರೋಮ ಪೌರ ಅಂತ ಕೇಳಿದಾಗ, ದುಡ್ಡು ಕೊಟ್ಟಲ್ಲ, ನಾನು ಹುಟ್ಟಿದಾಗಿಂದಲೇ ನಾನು ರೋಮ ಪೌರನು ಅಂತ ಹೇಳಿದಾಗ ಆ ಒಂದು ಅನುಭವ ಆ ಸಹಸ್ರಾಧಿಪತಿಗಿಂತಲೂ ಪೌಲನನ್ನು ಇನ್ನೂ ಜಾಸ್ತಿ ಮಾಡ್ತೆ. ಯಾಕಂದರೆ ಇವನು ದುಡ್ಡು ಕೊಟ್ಟು ತಗೊಂಡಿರ್ತಾನೆ. ಮತ್ತು 17ನೇ ಅನುಭವದು ಈ ರೀತಿಯಾಗಿ ಆಗಿದ್ದರಿಂದ ರೋಮ ಪೌರತ್ವವನ್ನು ಪೌಲನು ಉಪಯೋಗ ಮಾಡಿದ್ದರಿಂದ ಅವನನ್ನು ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಸಹಸ್ರಾಧಿಪತಿ ಮಾಡಿಬಿಟ್ಟು ಒಂದು ಮಾತು ಹೇಳ್ತಾನೆ. ಅದೇನಂತ ಹೇಳಿದ್ರೆ, ಇನ್ನೂ ಕೂಡ ಈ ವಿಷಯವನ್ನು ನಾನು ಅಪೇಕ್ಷೆ ಪಡಲಿಕ್ಕೆ ಇಷ್ಟಪಡ್ತೀನಿ. ಆದ ಕಾರಣ ಪೌಲನನ್ನು ಬಿಡುಗಡೆ ಮಾಡಿ ಮುಖ್ಯ ಯಾಜಕರು, ನ್ಯಾಯಸಭೆಯವರು ಇವರೆಲ್ಲರೂ ಕೂಡಿ ಬರಬೇಕಂತ ಅಪ್ಪಣೆ ಕೊಡ್ತಾನೆ. ಈಗ ನೋಡ್ರಿ, ಸಹಸ್ರಾಧಿಪತಿನೇ ಏನು ಮಾಡ್ತಾನೆ, ಈಗ ಎಲ್ಲರೂ ಸೇರ್ರಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಈಗ ಇನ್ನಷ್ಟು ಸಾಕ್ಷಿ ಅವನು ಹೇಳ್ಬೋದಂತ ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ವ್ಯಕ್ತಿಗಳಿಗೆ ಅಂಥ
ರೀತಿಯಲ್ಲಿ ದೇವರ ಸಾರ್ವಭೌಮತ್ವ ಪೌಲನ ಜೀವನದಲ್ಲಿ ಇರುವಂಥದ್ದನ್ನು ಕಾಣ್ತೇವೆ. ಅಪೊಸ್ತಲ ಕೃತ್ಯ 22ನೇ ಅಧ್ಯಾಯದಿಂದ ದೇವರ 18 ಸಾರ್ವಭೌಮ ಕೃತ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.